ಮತ್ತು ಈಗ ನಾನು ಇಲ್ಲಿ ವಿಡಿಯೋ ಮಾಡ್ತಾ ಇದ್ದೀನಲ್ಲ, ಇಲ್ಲಿ ನಿಂತ್ಕೊಂಡು ಮಾತಾಡೋಕ್ಕೂ ಆಗ್ತಾಯಿಲ್ಲ ನನ್ನ ಕೈಲಿ. ಈ ಜಾಗದಲ್ಲಿ ಇದನ್ನ ತಗೊಂಡು ಹಿಡ್ಕೊಂಡು ಕೂತಿರೋದು ತುಂಬ ಖುಷಿ ಆಗ್ತಾ ಇದೆ. ಒಂದು ಕಡೆ ಬಡತನ ಒಂದು, ಇನ್ನೊಂದು ಕಡೆ ಈ ಕಲ್ಲಿದ್ಲು ಬೆಂಕಿಯಿಂದ ಇವ್ರ ಮನೆಗಳೆಲ್ಲ ಬಿದ್ದೋಗ್ತಿದೆ. ಮತ್ತು ಇಲ್ಲಿ ಈ ಜಾಗದಲ್ಲಿ ಯಾವುದೇ ಕಿತ್ನಾ ಹಾಂ 200 ರೂಪಾಯಿ 200 ರೂಪಾಯಿ ಒಂದು ಚೀಲ. ಇಲ್ಲಿ ಕಲ್ಲಿದ್ದನ್ನ ತಗೊಂಡೋಗಿ ಸಿಟಿಲ್ ಮಾಡ್ತಾರೆ. ಹಾಯ್, ಗುಡ್ ಮಾರ್ನಿಂಗ್ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು 100 ಡೇಸ್ ಪ್ರಯಾಣ ಸೀರೀಸ್ ಡೇ 37ಗೆ. ರೈಟ್ ನಾವು ನಾನೀಗ ಇದ್ದೀನಿ ಜಾರ್ಖಂಡಲ್ಲಿ. ಹಿಂದಿನ ವಿಡಿಯೋದಲ್ಲಿ ಮಾಜುಲಿ ಐಲ್ಯಾಂಡ್ ನೋಡ್ಕೊಂಡು ಅಲ್ಲಿಂದ ಸುಮಾರು 28 ಗಂಟೆ ಟ್ರೈನ್ ಜರ್ನಿ ಮಾಡ್ಕೊಂಡು ನಾನು ಜಾರ್ಖಂಡ್ ರೀಚ್ ಆಗಿದ್ದೀನಿ. ಇವತ್ತು ನಾನು ಹೋಗ್ತಾರ ಪ್ಲೇಸ್ ಬಂದ್ಬಿಟ್ಟು ಸುಮಾರು 100 ವರ್ಷಗಳಿಂದ, ಸುಮಾರು 100 ವರ್ಷಗಳಿಂದ ಬೆಂಕಿಲಿ ಉರಿತಾನೆ ಇದೆ ಆ ಊರು. ಆ ಊರನ್ನ ನೋಡೋದಕ್ಕೆ ಹೋಗ್ತಾ ಇದ್ದೀನಿ. ಇಷ್ಟಕ್ಕೂ ಆ ಊರಿಗೆ ಏನಾಯಿತು, ಅಲ್ಲಿ ಏನಕ್ಕೆ ಬೆಂಕಿಲಿ ಉರಿತಾ ಇದೆ ಆ ಊರು, ಅಲ್ಲಿರೋ ಜನ ಎಲ್ಲ ಯಾಕೆ ಖಾಲಿ ಮಾಡ್ತಾರೆ ಅನ್ನೋದನ್ನ ತಿಳ್ಕೊಬೇಕು ಅಂತಂದರೆ ಫಸ್ಟ್ ನಾವು ಅಲ್ಲಿಗೆ ರೀಚ್ ಆಗಬೇಕು. ನಾನಿವಾಗ ಬಂದಿದ್ದೀನಿ ದ ಕೋಲ್ ಕ್ಯಾಪಿಟಲ್ ಆಫ್ ಇಂಡಿಯಾ ಜರಿಯಾಗೆ. ನಮ್ಮ ಇಂಡಿಯಾದಲ್ಲಿ ಅತಿ ಹೆಚ್ಚು ಕಲ್ಲಿದ್ದಲು ಸಿಗೋ ಜಾಗ ಯಾವುದು ಅಂತಂದರೆ ಅದು ಜರಿಯಾ ಅಂತ ಹೇಳ್ತಾರೆ. ಸುಮಾರು 29% ಕಲ್ಲಿದ್ದಲು ಸಿಗುತ್ತೆ ಕಂಪ್ಲೀಟ್ ನಮ್ಮ ಭಾರತಕ್ಕೆ ಈ ಜಾಗದಿಂದ. ಈಗ ನಾನು ಮುಂದೆ ನೋಡ್ತಾ ಇದ್ರಲ್ಲ, ಇದೆಲ್ಲ ಮೈನಿಂಗ್ ಮಾಡೋ ಜಾಗನೇ. ರೋಡುಗಳು ನೋಡಿರಿ ಹೆಂಗಿದ್ದಾವೆ. ಇದರಲ್ಲಿ ನಡ್ಕೊಂಬರ್ತಾ ಇದ್ದೀನಿ. ಶಿವೆಲ್ಲ ಗಲೀಜಾಗೋಗ್ಬಿಟ್ಟು ನಾವು. ಇಲ್ಲಿಂದ ನಾನೀಗ ಒಂದು ಊರಿಗೆ ಹೋಗ್ತಾ ಇದ್ದೀನಿ. ಅಂದರೆ ಇಲ್ಲಿ ಮೈನಿಂಗ್ ಮಾಡಬೇಕಾದ್ರೆ ಊರವ್ರು ಇರ್ತಾರಲ್ಲ, ಕೆಲಸ ಮಾಡೋರು ಇರ್ತಾರಲ್ಲ, ಅವ್ರ ಜೀವನ ಯಾವ ಥರ ಇರುತ್ತೆ, ತುಂಬ ನರಕದಲ್ಲಿ ಬದುಕ್ತಿದ್ದಾರೆ ಇಲ್ಲಿ. ಯಾವ ಥರ ಅಂತಂದರೆ ಇಲ್ಲಿ ಈ ಜಾಗದಲ್ಲಿ ಸುಮಾರು 100 ವರ್ಷಗಳಿಂದ 100 ವರ್ಷಗಳಿಂದ ಬೆಂಕಿ ಉರಿತಾನೆ ಐತೆ. ಆ ಬೆಂಕಿಯಿಂದ ಮನೆಗಳು ಬಿದ್ದೋಗ್ತಿದ್ದಾವೆ, ತುಂಬ ಜನ ಪ್ರಾಣ ಕಳ್ಕೊಂಡಿದ್ದಾರೆ. ಸೊ ಅವ್ರ ಜೀವನ ಯಾವ ಥರ ಇರುತ್ತೆ ಅಂತ ಡಾಕ್ಯುಮೆಂಟ್ ಮಾಡೋದಕ್ಕೋಸ್ಕರ ಹೋಗ್ತಾ ಇದ್ದೀನಿ. ಜಸ್ಟ್ ಧನ್ಬಾದಿಂದ 8 ಕಿಲೋಮೀಟರ್ ದೂರದಲ್ಲಿರೋ ಈ ಜರಿಯಾ ಅನ್ನೋ ಜಾಗದಲ್ಲಿ ಈಗಲೂ ಕೂಡ ಮೈನಿಂಗ್ ನಡೀತಾನೆ ಇದೆ. ಗೈಸ್, ನಾನೀಗ ನಡ್ಕೊಂಡು ಹೋಗ್ತಾ ಇದ್ದೆ. ಯಾವುದೋ ಒಂದು ಲಾರಿ ಪಾಪ ನನಗೆ ಲಿಫ್ಟ್ ಕೊಟ್ಟರು ಈ ಮೈನಿಂಗಲ್ಲಿ. ಬೈ ಅಪ್ಪ ನಾಮ್ ರಾಜ್ಕುಮಾರ್ ಅಂತ ಹೇಳ್ಬಿಟ್ಟು ಲಿಫ್ಟ್ ಕೊಟ್ಟಿದ್ದಾರೆ. ಈ ಭಯಂಕರವಾದ ರೋಡಲ್ಲಿ ಲಿಫ್ಟ್ ಸಿಕ್ಕಿದ್ದು ತುಂಬ ಅದೃಷ್ಟ ನನಗೆ. ಯಪ್ಪ ನೋಡ್ರಿ, ಕಲ್ಲಿದ್ದೆಲ್ಲ ಯಾವ ಥರ ಮೈನಿಂಗ್ ಮಾಡಿ ಹೆಂಗೆ ಹಾಕಿದ್ದಾರೆ. ನನಗೆ ಹೆಂಗೋ ಲಿಫ್ಟ್ ಸಿಕ್ತು ಆ ಲಾರಿಲಿ. ಇಲ್ಲ ಅಂದರೆ ಈ ಮೈನಿಂಗ್ ಹತ್ರ ಬರ್ತಾ ಇರಲಿಲ್ಲ ನಾನು. ಯಾಕೆ ಅಂತಂದರೆ ಇಲ್ಲಿ ನಡ್ಕೊಂಡು ಬರೋಕ್ಕಾಗೋದೇ ಇಲ್ಲ, ದೊಡ್ಡ ದೊಡ್ಡ ಗಾಡಿಗಳು ಮಾತ್ರ ಬರ್ತವೆ. ನೀವು ಇಲ್ಲಿ ನೋಡ್ಬೋದು ಎಷ್ಟು ಕಲ್ಲಿದ್ದಲೈತೆ ಇಲ್ಲಿ. ಬಾ ನನ್ನ ಲೈಫಲ್ಲಿ ಫಸ್ಟ್ ಟೈಮ್ ನೋಡ್ತಾ ಇರೋದು. ಇಷ್ಟು ದಿನ ನಾವು ಟ್ರೈನಲ್ಲಿ ಕಲ್ಲಿದ್ದು ಹೋಗ್ಬೇಕಾದ್ರೆ ನೋಡ್ತಿದ್ವಿ, ಯಪ್ಪ ಎಲ್ಲಿಂದ ಬರುತ್ತೆ ಇದು ಅಂತ. ಬಟ್ ಈಗ ಅದೇ ಜಾಗಕ್ಕೆ ಬಂದಿದ್ದೀನಿ. ನನ್ನಿಂದ ನೋಡ್ತಾ ಇರಲ್ಲ, ದೊಡ್ಡ ದೊಡ್ಡ ಲಾರಿಗಳಿಗೆ ಇಟಾಚಿಲಿ ತುಂಬಿಟ್ಟು ಇಲ್ಲಿಂದ ತಗೊಂಡೋಗ್ತಾರೆ. ಕಂಪ್ಲೀಟ್ ನಮ್ಮ ಭಾರತದ ಮೂಲೆ ಮೂಲೆಗೂ ತಗೊಂಡೋಗ್ತಾರೆ. ಟ್ರೈನಲ್ಲಿ ತುಂಬ್ತಾರೆ ಫಸ್ಟು, ಟ್ರೈನಿಂದ ಮತ್ತು ಬೇರೆ ಬೇರೆ ರಾಜ್ಯಗಳಿಗೆ ಕಳಿಸ್ತಾರೆ. ನೋಡ್ಬೋದು ಈಗ ಈ ಗಾಡಿ ಬಂದೈತೆ. ಜಸ್ಟ್ ಒಂದು 5 ನಿಮಿಷ ಲೋಡ್ ಆಗುತ್ತೆ. ಈಗ ನಾನು ಬಂದಿರೋ ಗಾಡಿ ಬಂದ್ಬಿಟ್ಟು ಒಂದು 2-3 ಮಿನಿಟ್ಸಲ್ಲಿ ಲೋಡ್ ಆಗುತ್ತೆ. ಈಗ ಅದು ಮುಂದೆ ಬರುತ್ತೆ, ಈಗ ಇದು ಹೋಗುತ್ತೆ. ಸೊ ಗಾಡಿಗೆ ಪದೇ 24 ಅವರ್ಸ್ ಬರ್ತಾನೆ ಇರ್ತವೆ.
ಅದೇನೋ ಗೊತ್ತಿಲ್ಲ, ನಾನು ಯಾವ ಜಾಗಕ್ಕೆ ಹೋದ್ರೂ ಒಬ್ರು ಒಳ್ಳೆಯವ್ರು ಸಿಗ್ತಾರೆ. ಅದೇನೋ ಗಾಡ್ಸ್ ಪ್ಲಾನ್ ಅಂತ ಹೇಳ್ತಾರಲ್ಲ. ಯಾಕೆ ಅಂತಂದರೆ ನಾನು ನಡ್ಕೊಂಡು ಬರ್ತಾ ಇದ್ದೆ, ಜಸ್ಟ್ ಸಿಂಪಲಾಗಿ ದೂರಿಂದ ಮೈನಿಂಗ್ ನೋಡ್ಬಿಟ್ಟು ಹೋಗೋಣ ಅನ್ಕೊಂಡಿದ್ದೆ. ಬಟ್ ಆ ಲಾರಿ ಬ್ರದರ್ ನಿಲ್ಲಿಸ್ಬಿಟ್ಟು ನೀವು ಯಾವ ಊರು ಅಂತ ಕೇಳಿದ್ರು. ಬೆಂಗಳೂರು ಅಂತ. ಬೆಂಗಳೂರು, ನಾನು ಅಲ್ಲಿ ವರ್ಕ್ ಮಾಡಿದ್ದೀನಿ, ಬನ್ನಿ ಕುತ್ಕೊಳ್ಳಿ ಅಂತ ಹೇಳ್ಬಿಟ್ಟು ಡೈರೆಕ್ಟಾಗಿ ಮೈನಿಂಗ್ ಕರ್ಕೊ ಬಂದಿದ್ದಾರೆ. ಸೊ ಇಷ್ಟೊತ್ತರಿಂದ ನೋಡ್ತಾ ಇರೋದು ತುಂಬ ಖುಷಿ ಆಗ್ತಾಯಿದೆ. ಫಸ್ಟ್ ಟೈಮ್, ಯಾಕಂತಂದರೆ ನಾನು ಮೈನಿಂಗ್ ಯಾವತ್ತೂ ಹೋಗಿಲ್ಲ ನೋಡೋದಕ್ಕೆ. ಬಟ್ ಇಲ್ಲಿ ಕೋಲ್ ಮೈನಿಂಗ್ ನೋಡ್ತಾ ಇದ್ದೀನಿ, ಲಿಟ್ರಲಿ ಗ್ರೇಟ್. ಅಲ್ಲಿ ಮುಂದೆ ಹೋದರೆ ಮೈನಿಂಗ್ ನಡೀತಾ ಇರುತ್ತೆ, ಅಲ್ಲಿಂದ ಕಲ್ಲಿದ್ದೆಲ್ಲ ತೊಗೊಬಂದು ಇಲ್ಲಿ ಹಾಕ್ತಾರೆ. ಈಗ ಸದ್ಯಕ್ಕೆ ಇಲ್ಲೆಲ್ಲ ಖಾಲಿ ಆಗಿಬಿಟ್ಟೈತೆ. ಒಂದು ಹತ್ರ ಎಲ್ಲ ಹಾಕ್ತಾರೆ, ಅದನ್ನ ಗಾಡೀಲಿ ತುಂಬ್ಕೊಂಡು ತಗೊಂಡೋಗ್ತಾರೆ. ಇಲ್ಲಿ ಬಂದರೆ ಇಲ್ಲಿ ನೋಡ್ಬೋದು ಕಲ್ಲಿದ್ದಲು. ವಾ, ಫಸ್ಟ್ ಟೈಮ್ ನೋಡ್ತಾ ಇರೋದು ಇಷ್ಟು ಹತ್ರದಿಂದ. ಅಂದರೆ ನಮ್ಮ ಕಡೆನೂ ಸಿಗುತ್ತೆ. ಈಗ ಹೆಂಗೆ ಅಂತಂದರೆ, ಈಗ ಇಟ್ಟಿಗೆ ಸುಡೋದಕ್ಕೆ ಮತ್ತು ಕೆಲವು ಕಡೆ ಎಲ್ಲ ಬಳಸ್ತಾರೆ. ಬಟ್ ಆದರೆ ನಾನು ಈ ಜಾಗದಲ್ಲಿ ಇದನ್ನ ತಗೊಂಡು ಹಿಡ್ಕೊಂಡು ಕೂತಿರೋದು ತುಂಬ ಖುಷಿ ಆಗ್ತಾ ಇದೆ. बहुत धन्यवाद, थैंक यू. ಹೆಂಗೆ ಓಪನ್ ಮಾಡೋದು? ಹೀಗೆ ಬಾಯ್. ಓಕೆ, ನಾನೀಗ ಜರಿಯಾದಲ್ಲಿ ರಾಜಾಪುರ ಅನ್ನೋ ಒಂದು ಊರು ನೋಡೋದಕ್ಕೆ ಹೋಗ್ತಾ ಇದ್ದೀನಿ. ಅಲ್ಲಿ ಏನಕ್ಕೆ ಹೋಗ್ತಿದ್ದೀನಿ ಅಂದರೆ, ಅಲ್ಲಿ ಈಗಲೂ ಕೂಡ ಈ ಕಲ್ಲಿದ್ದಲು ಬೆಂಕಿ ಉರಿತಾ ಇರೋದ್ರಿಂದ ಮನೆಗಳೆಲ್ಲ ಬಿದ್ದೋಗಿದೆ. ಅವ್ರ ಜೀವನ ಯಾವ ಥರ ಇರುತ್ತೆ ಅಂದರೆ, ನರಕದಲ್ಲಿ ಅವರು ನಿಜವಾಗ್ಲೂ ಈಗಲೂ ಕೂಡ ಬದುಕ್ತಾ ಇದ್ದಾರೆ. ಆ ಊರು ನೋಡ್ತಿದ್ರಲ್ಲ, ಅದೇ ಅಲ್ಲಿಗೆ ಹೋಗ್ಬೇಕು. ಈಗ ನೀವು ನೋಡ್ತಾ ಇದ್ರಲ್ಲ, ದೊಡ್ಡದಾಗೆಲ್ಲ ಮೈನಿಂಗ್ ಮಾಡ್ತಾ ಇದ್ದಾರೆ ಈ ಜಾಗದಲ್ಲಿ. ಹಂಗೆ ರೈಟ್ ಸೈಡಲ್ಲಿ ನೋಡ್ಕೊಂಡ್ರೆ ಮೇಲ್ಗಡೆ ಮನೆಗಳೆಲ್ಲ ಬಿದ್ದೋಗಿದೆ ನೋಡಿ. ನೋಡಿ, ಈ ಜರಿಯಾ ಅನ್ನೋ ಜಾಗದಲ್ಲಿ ಊರುಗಳೇ ಮುಳುಗೋಗಿರೋದಕ್ಕೆ ಕಾರಣ ಏನಂತಂದರೆ, 1916ರಲ್ಲಿ ಇಲ್ಲಿ ಬೆಂಕಿ ಬಿತ್ತು ಕಲ್ಲಿದ್ದಲಲ್ಲಿ. ಆವಾಗಲಿಂದ ಸುಮಾರು 100 ವರ್ಷಗಳಿಂದ ಈ ಜಾಗದಲ್ಲಿ ಬೆಂಕಿ ಉರಿತಾನೆ ಇದೆ. ಈಗ ನೀವು ನೋಡ್ಬೋದು, ಇಲ್ಲೆಲ್ಲ ಬೆಂಕಿ ಎತ್ಕೊಂಡಿದೆ, ಬಟ್ ನಮ್ಗೆ ಕಾಣಿಸ್ತಿಲ್ಲ ಅಷ್ಟೇ. ರಾತ್ರಿ ಹೊತ್ತು ಬಂದರೆ ನೀವು ದೂರದಿಂದ ನೋಡಿದ್ರೆ ಎಷ್ಟು ದೂರದಲ್ಲೆಲ್ಲ ಬರೀ ಕೆಂಡನೇ ಕಾಣುತ್ತೆ. ಕೆಂಡ ಅಂತಂದರೆ ಬೆಂಕಿ, ಒಂಥರ ಲಾವ ಹೊರಗಡೆ ಬರೋ ಥರ ಇರುತ್ತೆ. ಬಟ್ ಇವ್ರ ಜೀವನ ಮಾತ್ರ ತುಂಬ ಕಷ್ಟ ಇರುತ್ತೆ. ಇಲ್ಲಿ ನೋಡಿ, ಇಲ್ಲಿ ನೀರು ಬರ್ತೈತೆ, ಸ್ನಾನ ಮಾಡಬೇಕು. ಅಲ್ಲಿ ಮೇಲ್ಗಡೆ ಹೋಗಿ ಮನೆಗಳೆಲ್ಲ ಬಿದ್ದೋಗಿದ್ದಾವೆ, ಆ ಕಡೆ ಎಲ್ಲ ಜೀವನ ಮಾಡ್ತಿದ್ದಾರೆ. ಹೆವಿ ಕಷ್ಟ. ಮತ್ತು ಈಗ ನಾನು ಇಲ್ಲಿ ವಿಡಿಯೋ ಮಾಡ್ತಾ ಇದ್ದೀನಲ್ಲ, ಇಲ್ಲಿ ನಿಂತ್ಕೊಂಡು ಮಾತಾಡೋಕ್ಕೂ ಆಗ್ತಾಯಿಲ್ಲ ನನ್ನ ಕೈಲಿ. ಅಂದರೆ ಈ ಗ್ಯಾಸ್ ಬರ್ತಾಯಿದೆ ನೋಡಿ, ಇಲ್ಲಿ ನಿಂತ್ಕೊಂಡು ಜಾಸ್ತಿ ಹೊತ್ತು ನಿಂತು ವೀಡಿಯೋ ಮಾಡೋದಕ್ಕೂ ಆಗೋಲ್ಲ. ಮತ್ತು ಅಲ್ಲಿ ನೋಡಿ ದೊಡ್ಡ ಹೋಲ್ ಬಿದ್ದಿದೆ, ಅಲ್ಲಿ ಹೋಗ್ತೀನಿ ಈಗ. ರೋಡ್ ಸೈಡ್ ಪಕ್ಕದಲ್ಲಿ ಇಲ್ಲೊಂದು ದೊಡ್ಡ ಗುಂಡಿ ಐತೆ. ಈ ಗುಂಡಿಲಿ ನನಗೆ ನಿಮ್ಗೆ ಕಾಣಿಸುತ್ತೋ ಇಲ್ಲೋ ಗೊತ್ತಿಲ್ಲ, ರೆಡ್ ಥರ ಕಾಣಿಸ್ತಾ ಐತೆ. ಅಂದರೆ ಒಳಗಡೆ ಕಲ್ಲಿದ್ದಲು ಸುಡ್ತಾ ಐತೆ ಈಗಲೂ ಕೂಡ. ಅದಕ್ಕೋಸ್ಕರನೇ ಹೊಗೆ ಬರ್ತಾ ಇರೋದು. ಬಟ್ ಇಲ್ಲಿ ಡೇಂಜರ್ ವಿಷಯ ಏನಂತಂದರೆ, ಈ ಥರ ಜಾಗಗಳಲ್ಲಿ ನಾವೇನಾದರೂ ಕಾಲಿಟ್ಟರೆ ಹಾಗೆ ಒಳಗಡೆ ಹೊರಟೋಗುತ್ತೆ. ಎಷ್ಟೋ ಜನ ಈ ಮೈನಿಂಗ್ಗಳಲ್ಲಿ ತುಂಬ ಜನ ಪ್ರಾಣ ಕಳ್ಕೊಂಡಿದ್ದಾರೆ. ಯಾಕೆ ಅಂತಂದರೆ, ಗೊತ್ತಿಲ್ಲದಂಗೂ ಕಾಲಿಡ್ತಾರೆ ಇಂಥ ಜಾಗಗಳಲ್ಲಿ. ಅವಾಗ ಏನಾಗುತ್ತೆ ಅಂತಂದರೆ, ಇನ್ನು ಒಳಗಡೆ ಹೋದ್ಮೇಲೆ ಇನ್ನೇನಾಗುತ್ತೆ, ಪಾಪ ಅವ್ರ ಪ್ರಾಣನ ಕಳ್ಕೊತಾರೆ. ತುಂಬ ಡೇಂಜರ್ ಈ ಜಾಗ. ಸೊ ಈ ಜಾಗದಲ್ಲಿ ಎಷ್ಟು ಬಿಸಿಯಾಗಿ ಹಬೆ ಬರ್ತೈತೆ ಅಂದರೆ, ನಿಜ ನಾನು ಇಮ್ಯಾಜಿನ್ ಕೂಡ ಮಾಡ್ಕೊತ ಇಲ್ಲ. ರಾತ್ರಿ ಮಳೆ ಬಂದೈತೆ, ಅಷ್ಟು ಮಳೆ ಬಂದರೂ ಕೂಡ ಈ ಬೆಂಕಿ ಅನ್ನೋದು ಆರೇ ಇಲ್ಲ. ಸುಮಾರು 100 ವರ್ಷಗಳಿಂದ ಉರಿತಾರೆ. ಈ ಬೆಂಕಿನ ಆರಿಸೋದಕ್ಕೆ ಯಾರ ಕೈಲೂ ಆಗೋದಿಲ್ಲ. ಅಲ್ಲಿ ಕೆಳಗಡೆ ಫುಲ್ಲು ನೀರು ನಿಂತ್ಕೊಂಡಿದ್ದಾವೆ. ಅಂದರೆ ಮಳೆ ನೀರು ನಿಂತಿರೋದು, ಆ ನೀರನ್ನ ಯೂಸ್ ಮಾಡಿಬಿಟ್ಟು ಇಲ್ಲಿ ಈ ಕಲ್ಲಿದ್ದನ್ನ ಇವರು ಆರಿಸೋದಕ್ಕೆ ಟ್ರೈ ಮಾಡ್ತಾರೆ. ಅಲ್ಲಿ ಕೆಳಗಡೆ ಮಳೆ ಬಂದಿದ್ದ ನೀರು ಎಷ್ಟು ಗಲೀಜಾಗಿರ್ತವೆ ಅಂದರೆ, ಅದೇ ನೀರನ್ನ ಇಲ್ಲಿ ಪೈಪ್ ಹಾಕ್ಕೊಂಡು ಇವರು ಇಲ್ಲಿ ಸ್ನಾನ ಮಾಡ್ತಾರೆ. ಈಗ ನೋಡ್ತಿದ್ರೆ ದೊಡ್ಡ ಪೈಪ್ಗಳೆಲ್ಲ ಹಾಕೊಂಡಿದ್ರೆ. ಪಾಪ ಅಣ್ಣ ಹೇಳಿದ್ರು, ಈ ಪಾನಿ तो अच्छा नहीं है ना, बहुत गंदा पानी है, ये पीने के लिए भी ये यूज़ करते हैं क्या? ये पीने के नहाने के लिए. अच्छा, ಇವರು ಸ್ನಾನ ಮಾಡೋದಕ್ಕೆ ಮಾತ್ರ ನೀರು ಯೂಸ್ ಮಾಡ್ತಾರೆ. ಬಟ್ ಎಷ್ಟು ಡೇಂಜರ್ ಅಂತಂದರೆ, ಈ ಕಲ್ಲಿದ್ದಲಲ್ಲಿ ಹಗಲು ರಾತ್ರಿ ಇರೋ ಈ ನೀರು ಎಷ್ಟು ಡೇಂಜರ್ ಆಗಿರುತ್ತೆ. ಇಂಥ ಜಾಗದಲ್ಲಿ ಪಾಪ ಅವರು ಡೈಲಿ ಬಂದು ಸ್ನಾನ ಮಾಡ್ತಾರೆ. अच्छा बिड़दी कैसा है बेंगलोर? हाँ, बिग बॉस शूटिंग क्या उधर काम किया क्या? कौन सा काम? हाउसकीपिंग. अच्छा अच्छा, कौन सा ईयर में, मतलब कौन कौन को देखा? सुदीप सर को देखा है क्या? देखा. ಇಲ್ಲಿ ಬ್ರದರ್ ಇದಾರಲ್ಲ, ಇವರು ಬೆಂಗಳೂರಲ್ಲಿ ವರ್ಕ್ ಮಾಡಿದ್ದಾರೆ. ಎಲ್ಲಿ ಗೊತ್ತಾ, ಬೆಂಗಳೂರಲ್ಲಿ ಬಿಗ್ ಬಾಸ್ ಅಲ್ಲಿ ವರ್ಕ್ ಮಾಡಿದಾರಂತೆ. ಸುದೀಪ್ ಸರ್ ಅವ್ರನ್ನೆಲ್ಲ ನೋಡಿದಾರಂತೆ. कौन सा ईयर में, कितना साल हुआ? ಓ, 1 ವರ್ಷದಿಂದ ಬಿಗ್ ಬಾಸ್ ಅಲ್ಲಿ ಹೌಸ್ ಕೀಪಿಂಗ್ ಆಗಿ ವರ್ಕ್ ಮಾಡ್ತಾ ಇದ್ರಂತೆ. ಅಣ್ಣ ಯಾವುದೋ ವಿಡಿಯೋ ತೋರಿಸ್ತಾವ್ರೆ ಬಿಗ್ ಬಾಸ್ದು. ಓ ಸೂಪರ್. ನೀವು ನೋಡಿ, ಇವ್ರ ಟಿ ಶರ್ಟ್ ಮೇಲೆ ಬಿಗ್ ಬಾಸ್ ಅಂತ ಬರೆದಿದೆ, ಕಾಣಿಸ್ತಾಯ್ತಾ? ಹಾಂ, ಇವರು ವರ್ಕ್ ಮಾಡ್ತಿದ್ರಂತೆ. आप ये क्या? हाँ हाँ, ಈಗ ಇಲ್ಲಿದ್ದಾರೆ ನೋಡು. ಕೇವಲ ಬ್ಲಾಸ್ಟಿಂಗ್. अच्छा अच्छा,
ಹಾಂ ಹಾಂ, ಇಲ್ಲಿ ನೋಡ್ತಿದ್ರಲ್ಲ ಬ್ಲಾಸ್ಟಿಂಗ್ ಮಾಡೋದಕ್ಕೆ ಹೋಲುಗಳು ಕೊರೆದಿದ್ದಾರೆ. ಇದರಲ್ಲಿ ಅದೇನೋ ಬ್ಲಾಸ್ಟ್ ಆಗುತ್ತಲ್ಲ ಬಾಂಬ್ ಥರದ್ದು ಚಿಕ್ಕದು, ಅದೇನೋ ಐಟಮ್ ಏನೋ ಗೊತ್ತಿಲ್ಲ, ಅದನ್ನ ಇದ್ರೊಳಗಡೆ ಹಾಕ್ಬಿಡ್ತಾರೆ, ಹಾಕ್ಬಿಟ್ಟು ಬ್ಲಾಸ್ಟ್ ಮಾಡ್ತಾರೆ. ಆವಾಗ ಕಲ್ಲಿಲ್ಲಿ ಹೊರಗಡೆ ಬರುತ್ತೆ, ಅದನ್ನ ತಂದು ಇಲ್ಲಿ ಬರ್ತಿದೆಯಲ್ಲ ಈ ಗಾಡೀಲಿ ಚೂರು ಮಾಡಿ ಅಲ್ಲಿ ಹೋಗ್ತಿದೆಯಲ್ಲ ಆ ಲಾರಿಲಿ ತುಂಬ್ಕೊಂಡು ಸೀದಾ ಟ್ರೈನಲ್ಲಿ ತಗೊಂಡು ಸೀದಾ ಇಂಡಿಯಾ ಹೊರಟೋಗುತ್ತೆ. ಓಕೆ, ನಾನೀಗ ಕೆಳಗಡೆಯಿಂದ ಮೇಲ್ಗಡೆ ಹೀಗೆ ಹತ್ಕೊಂಬನ್ನಲ್ಲ, ಇದನ್ನು ಬರಪ್ಕರ್ ಅಂತ ಹೇಳ್ತಾರಂತೆ ಊರ ಹೆಸರು. ಈಗ ಇಲ್ಲಿ ಬ್ರದರ್ ಇದ್ದಾರಲ್ಲ ಅವ್ರು ಹೇಳಿದ್ರು. ಸೊ ಇಲ್ಲಿ ಒಂದು ದೇವಸ್ಥಾನ ಐತೆ, ದೇವಸ್ಥಾನದ ಮುಂದೆನೇ ಇಲ್ಲಿ ಮನೆಗಳೆಲ್ಲ ಬಿದ್ದೋಗಿದೆ ನೋಡ್ಬೋದು. ಇವೆಲ್ಲ ಯಾಕೆ ಅಂತಂದರೆ ಈ ಕಲ್ಲಿದ್ಲು ಹೀಟ್ಗೆ ಬೆಂಕಿ ಕೆಳಗಡೆ ಉರಿತಾ ಇರೋದ್ರಿಂದ ದೊಡ್ಡ ದೊಡ್ಡ ಮನೆಗಳೆಲ್ಲ ಬಿದ್ದೋಗಿದ್ದಾವೆ. ನೋಡ್ಬೋದು ಎಷ್ಟು ಮನೆಗಳು, ಏನಂದ್ರೆ ಏನೂ ಇಲ್ಲವೇ ಇಲ್ಲ ಪಾಪ ಇಲ್ಲಿ. ಈ ಊರಲ್ಲಿ ಜೀವನ ಯಾವ ಥರ ಇರುತ್ತೆ ಅಂದರೆ ಕಲ್ಲಿಲ್ಲಿ ತಗೊಬರ್ಬೇಕು, ಇದನ್ನ ಈ ಥರ ಸುಡಬೇಕು, ಸುಟ್ಬಿಟ್ಟು ಅಲ್ಲಿ ನೋಡ್ತಿದ್ರಲ್ಲ ಆ ಥರ ಮಾಡಿ ಚೀಲಗಳಲ್ಲಿ ಹಾಕ್ಕೊಂಡು ಸಿಟಿಲಿ ಹೋಗಿ ಮಾರ್ತಾರಂತೆ. ಕಿತ್ನಾ ಭಯ ಇದರ के जी का जैसे बेचते हैं क्या? हाँ कितना? हाँ 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 200 ರೂಪಾಯಿ, 200 ರೂಪಾಯಿ ಒಂದು ಚೀಲ. ಇಲ್ಲಿ ಕಲ್ಲಿದ್ದನ್ನ ತಗೊಂಡೋಗಿ ಸಿಟಿಲಿ ಮಾಡ್ತಾರೆ. ಇವ್ರ ಜೀವನ ಎಷ್ಟು ಭಯಂಕರವಾಗಿರುತ್ತೆ ಅಂದರೆ ಒಂದು ಕಡೆ ಬಡತನ, ಇನ್ನೊಂದು ಕಡೆ ಈ ಕಲ್ಲಿದ್ಲು ಬೆಂಕಿಯಿಂದ ಇವ್ರ ಮನೆಗಳೆಲ್ಲ ಬಿದ್ದೋಗ್ತಿದ್ದಾರೆ. ಮತ್ತು ಇಲ್ಲಿ ಈ ಜಾಗದಲ್ಲಿ ಯಾವುದೇ ಡೆವಲಪ್ ಅನ್ನೋದೇ ಇಲ್ಲ ಇಲ್ಲಿ. ಈಗ ನೋಡ್ತಿದ್ರಲ್ಲ ಬೆಂಕಿ ಇಟ್ಟಿದ್ದಾರೆ, ಇದನ್ನು ಕ್ಲೀನಾಗೆಲ್ಲ ಸುಟ್ಟಾದ್ಮೇಲೆ ಈ ಥರ ಆಗುತ್ತೆ. ಟಚ್ ಕರ್ ಸಕ್ತೆ ಕ್ಯಾ? ಟಚ್ ಕರ್ ಸಕ್ತೆ ಕ್ಯಾ? ಓಕೆ, ಭಯ ಆಗುತ್ತೆ ಅದಕ್ಕೆ. ಓಕೆ, ಸುಡ್ತಾ ಇಲ್ಲ ಇದು. ಹಾಂ ನೋಡಿ, ಈ ಥರ ಮಾಡಿ ಸಿಟಿಲಿ ತಗೊಂಡೋಗಿ ಸೇಲ್ ಮಾಡ್ತಾರೆ. ಎಷ್ಟು ಕಷ್ಟ ನೋಡಿ, ನನ್ನ ಕೈ ನೋಡಿ ಹೆಂಗಾಗೋದು, ಹೊಗೆ ಬತ್ತಾನೆ ಇರುತ್ತೆ, ತುಂಬ ಕಷ್ಟ. ಕ್ಯಾ ನಾಮ್ ಹೈ ಆಪ್ಕಾ? ಮಾತಾಡ್ತಾ ಇಲ್ಲ. ಈಗ ಒಂದು ಚೀಲ ರೆಡಿ ಐತೆ, ಇದನ್ನ ತಗೊಂಡೋಗಿ ಸೇಲ್ ಮಾಡ್ತಾರೆ, 200 ರೂಪಾಯಿ ಅದು. ನಾನು ಧನ್ಬಾದ್ ಮತ್ತು ಈ ಜರಿಯಾದಲ್ಲಿ ಗಮನಿಸಿದ್ದೆ ಅಂತಂದರೆ ಯಾವುದೇ ಹೋಟೆಲು ರೆಸ್ಟೋರೆಂಟ್ಗೆ ಹೋದರೆ ಇಲ್ಲಿ ಸೌದೆಯಲ್ಲಿ ಅಡುಗೆ ಮಾಡಲ್ಲ, ಅಂದರೆ ಸೌದೆಯನ್ನು ಯೂಸ್ ಮಾಡಲ್ಲ. ಬಟ್ ಈ ಕಲ್ಲಿದ್ದು ತಗೊಂಡೋಗಿ ಅಲ್ಲಿ ಕಾಫಿ ಆಗಲಿ ಅಡುಗೆ ಆಗಲಿ ಮಾಡ್ತಾರೆ. ನಾನು ಯಾವುದೋ ಶಾಪ್ಗೆ ಹೋಗಿದ್ದೆ, ಅಲ್ಲೂ ಕೂಡ ಕಾಫಿ ಕೇಳಿದ್ರೆ ಅವರು ಕಲ್ಲಿದ್ದಲಲ್ಲಿ ಕಾಫಿ ಮಾಡಿಕೊಟ್ರು. ಸೊ ಇಲ್ಲಿ ಸೌದೆಗೇನು ಅವಶ್ಯಕತೆ ಇಲ್ಲ, ಕಲ್ಲಿದ್ದು ತುಂಬ ಸಿಗುತ್ತೆ. ಬಟ್ ಆದರೆ ಜನಗಳ ಕಷ್ಟನೂ ಹಂಗೆ ಇರುತ್ತೆ. ಮತ್ತು ಇಲ್ಲಿ ಹೈಲೈಟ್ ಏನಂತಂದರೆ ಈ ಜಾಗದಲ್ಲಿ ಈಗಲೂ ಕೂಡ ಜನಗಳು ಇಲ್ಲೇ ಸ್ಟೇ ಆಗಿದ್ದಾರೆ. ಯಾಕೆಂತಂದರೆ ಅವ್ರಿಗೆ ಗೋರ್ಮೆಂಟು ಬೇರೆ ಕಡೆ ರೀಲೊಕೇಟ್ ಮಾಡಿದ್ರು, ಬಟ್ ಆದರೆ ಸುಮಾರು ಒಂದು 5% ಜನನ ರೀಲೊಕೇಟ್ ಮಾಡಿದ್ದಾರೆ. ಮತ್ತು ಆ ರೀಲೊಕೇಟ್ ಮಾಡಿದ ಜಾಗದಲ್ಲಿ ಫೆಸಿಲಿಟಿ ಇಲ್ಲ, ನೀರಿಲ್ಲ, ಕುಡಿಯೋಕ್ಕೆ ನೀರನ್ನ ದುಡ್ಡಿಗೆ ತಗೊಂಡು ಕುಡಿಬೇಕು. ಅದಕ್ಕೋಸ್ಕರ ಅಂತಲೇ ಜನ ಇನ್ನು ಅಲ್ಲೋದ್ರೆ ಜಾಬ್ ಸಿಗಲ್ಲ ಅಂತ ಹೇಳ್ಬಿಟ್ಟು ಇಲ್ಲೇ ಇದ್ದು ಇಷ್ಟು ಕಷ್ಟ ಬಿದ್ದುಕೊಂಡು ಅವ್ರ ಜೀವನನ ನಡೆಸ್ತಾರೆ. ಕಂಪ್ಲೀಟ್ ಈ ಜಾಗದಲ್ಲಿ ತುಂಬ ಭಯಂಕರವಾಗಂತಿದ್ದೇನೆಂದರೆ ಈಗ ನೀವು ನೋಡ್ತಾ ಇದ್ರಲ್ಲ ರೋಡಲ್ಲಿ ದೊಡ್ಡ ಬಿರುಕು ಬಿಟ್ಬಿಟ್ಟೈತೆ. ಮತ್ತು ಬಿರುಕು ಬಿಡೋದೆಲ್ಲ ಇಲ್ಲಿ ಕಾಣಿಸ್ತೈತಾ, ಹೊಗೆ ನೋಡಿ ಹೆಂಗೆ ಬರ್ತೈತೆ. ಇಲ್ಲಿ ರಾತ್ರಿ ಹೊತ್ತು ನೋಡಿದ್ರೆ ಒಳಗಡೆ ರೆಡ್ ಥರ ಕಾಣಿಸುತ್ತೆ. ಈ ಜಾಗದಲ್ಲಿ ಜನ ಡೈಲಿ ನಡ್ಕೊಂಡು ಹೋಗ್ತಾರೆ, ಎಷ್ಟು ಕಷ್ಟ ಇರುತ್ತೆ ಲೆಕ್ಕ ಹಾಕಿ. ಬಾ. ಮತ್ತು ಇದೊಂದೇ ಅಲ್ಲ, ಇಲ್ಲಿ ಸ್ವಲ್ಪ ಮೇಲ್ಗಡೆ ಬಂದರೆ ಇಲ್ಲಿ ನೋಡ್ತಿದ್ರಲ್ಲ, ಇಲ್ಲಿ ನೋಡಿ ಅಲ್ಲಿಂದ ದೊಡ್ಡ ಊರೇ ಇತ್ತು ಇಲ್ಲಿ. ಆ ಊರೇ ಖಾಲಿ ಆಗಿಬಿಟ್ಟೈತೆ. ಯಾಕೆ ಅಂತಂದರೆ ಈ ಭೂಮಿ ಸೀಳಿ ಇಲ್ಲಿ ಮನೆಗಳು ಬಿದ್ದೋಗೋದ್ರಿಂದ. ಮತ್ತು ಇಲ್ಲಿ ಯಾವಾಗ ಯಾವ ಟೈಮಲ್ಲಿ ಭೂಮಿ ಕುಸಿತ ಆಗುತ್ತೆ ಅಂತಲೂ ಹೇಳೋಕ್ಕಾಗೋದಿಲ್ಲ. ಅದಕ್ಕೋಸ್ಕರ ಕೆಳಗಡೆ ಏನು ಇಟಾಚಿ ವರ್ಕ್ ಮಾಡ್ತಾಯಿದ್ದೆ. ನಾನು ಕಣ್ಣು ಬಾಯಲ್ಲಿ ಎಲ್ಲ ಧೂಳೋಗ್ಬಿಡ್ತು, ಟಿ ಶರ್ಟ್ ಮೇಲೆಲ್ಲ ಧೂಳೋಗ್ಬಿಡ್ತು. ಸೊ ಇಲ್ಲಿ ನಿಲ್ಲಕ್ಕಾಗ್ತಾಯಿಲ್ಲ ನನಗೆ. ಇಲ್ಲೊಂದು ಮನೆ ಐತೆ, ಈ ಮನೇಲಿ ಯಾರೂ ವಾಸಿಸ್ತಾ ಇಲ್ಲ. ಯಾಕೆ ಅಂತಂದರೆ ಇಲ್ಲಿಂದ ಸ್ಟಾರ್ಟ್ ಆಗಿರೋ ಈ ಬೆಂಕಿ ಎಲ್ಲಿವರೆಗೂ ಬಂದಿದ್ದು ಗೊತ್ತಾ? ನೋಡಿ ಇಲ್ಲಿ ಸಿಳೆತಲ್ಲ, ಇಲ್ಲಿಂದ ಸ್ಟಾರ್ಟ್ ಆಗಿ ಮತ್ತು ಇಲ್ಲಿ ನೋಡಿ ಇಲ್ಲೆಲ್ಲ ಹೊಗೆ ಬರ್ತೈತೆ ನೋಡಿ, ಇಲ್ಲಿಂದ ಬಂದು ಇಲ್ಲಿವರೆಗೂ ಎಂಡ್ ಆಗೈತೆ. ಆಲ್ರೆಡಿ ಮನೆ ಎಲ್ಲ ಸೀಳ್ಬಿಟ್ಟೈತೆ, ಇಲ್ಲಿ ನೋಡ್ಬೋದು ನೋಡಿ, ಇದೆಲ್ಲ ಸೀಳೋಗ್ಬಿಟ್ಟೈತೆ. ಈಗ ಇದರಲ್ಲಿ ಯಾರೂ ವಾಸಿಸ್ತಾ ಇಲ್ಲ. ಮತ್ತು ಆ ಬೆಂಕಿ ಅನ್ನೋದು ಒಳಗಡೆಯಿಂದ ಬಂದು ಈ ಮನೆನ ಯಾವಾಗ ಬೀಳ್ಸುತ್ತೋ ಗೊತ್ತಿಲ್ಲ, ಅದಕ್ಕೋಸ್ಕರ ಖಾಲಿ ಮಾಡಿದ್ದಾರೆ. ಇಲ್ಲಿ ನೋಡಿ ಈ ಜಾಗನ ಯಾವುದೋ ಭೂಕಂಪ ಬಂದೈತೇನೋ ಅನ್ಕೋಬೇಕು, ಬಟ್ ಆದರೆ ಇದು ಭೂಕಂಪ ಬಂದಿರೋದಲ್ಲ, ಕಲ್ಲಿಂದ ಆಗಿರೋ ಜಾಗ ಇದು. ಇಲ್ಲಿ ಹೆಜ್ಜೆಗೂ ತುಂಬ ಕೇರ್ಫುಲ್ ಆಗಿರಬೇಕು. ನನಗೆ ಅವ್ರು ಹೇಳ್ತಾನೆ ಇದ್ರು, ಬ್ರೋ ಈ ಕಡೆ ಹೋದರೆ ಸ್ವಲ್ಪ ಹುಷಾರಾಗಿರಿ, ಯಾಕಂತಂದರೆ ಯಾವ ಜಾಗ ಯಾವಾಗ ಒಳಗಡೆ ಕುಸ್ತೋಗುತ್ತೋ ಗೊತ್ತಿಲ್ಲ, ಸ್ವಲ್ಪ ಹುಷಾರಾಗಿರಿ ಅಂತ ಹೇಳಿದ್ರು. ಮತ್ತು ಈಗ ನೋಡ್ತಿದ್ರಲ್ಲ, ಇಲ್ಲಿ ಒಂದು ದೊಡ್ಡ ಮನೆ ಇತ್ತಂತೆ. ಇಲ್ಲಿ ಪಾಯ ಎಲ್ಲ ಕಾಣಿಸ್ತೈತೆ ನೋಡಿ, ಅಲ್ಲಿ ಕಾಣಿಸ್ತೈತಲ್ಲ, ಅದು ಬೇಸ್ಮೆಂಟೆಲ್ಲ ಇತ್ತು, ಈಗ ಏನೂ ಇಲ್ಲ. ಮತ್ತು ಈ ಕಡೆ ಕೂಡ ತುಂಬ ಮನೆಗಳಿದ್ದಾವೆ.
ಈಗ ನಾನು ನಿಂತಿರೋ ಈ ಜಾಗನೂ ಅಷ್ಟು ಸೇಫ್ ಅಲ್ಲ. ಯಾಕೆ ಅಂತಂದರೆ ಭೂಮಿ ಒಳಗಡೆ ಕಲ್ಲಿದ್ಲು ಸುಮಾರು 100 ವರ್ಷಗಳಿಂದ ಸುಡ್ತಾಯಿತ್ತು ಅಂತ ಹೇಳಿದ್ನಲ್ಲ, ಅದೇನಾಗುತ್ತೆ ಅಂದರೆ ಒಳಗಡೆ ಬೆಂಕಿಲಿ ಉರಿದು ಒಳಗಡೆ ಬೂದಿ ಥರ ಕ್ರಿಯೇಟ್ ಆಗುತ್ತೆ. ಸೊ ಮೇಲ್ಗಡೆ ಇರೋ ಲೇಯರ್ ಇರುತ್ತಲ್ಲ ತುಂಬ ಸ್ಮೂತ್ ಆಗೋಗ್ಬಿಡುತ್ತೆ, ಟೊಳ್ಳು ಥರ ಆಗೋಗ್ಬಿಡುತ್ತೆ. ಅವಾಗೇನಾಗುತ್ತೆ ಅಂದರೆ ಮೇಲ್ಗಡೆ ವೆಯ್ಟ್ ಇರೋದ್ರಿಂದ ಒಳಗಡೆ ಕುಸ್ಸೋಗುತ್ತೆ. ಈಗ ನನ್ನಿಂದ ನೋಡ್ತಿದ್ರಲ್ಲ, ಇಲ್ಲಿಂದ ಸುಮಾರು ಆ ಮೈನಿಂಗ್ವರೆಗೂ ಈ ಥರ ಸೀಳ್ಬಿಟ್ಟಿದೆ ಭೂಮಿ, ಮತ್ತು ಇಲ್ಲಿ ಮನೆಗಳೆಲ್ಲ ಬಿದ್ದೋಗಿದ್ದಾವೆ. ಈಗ ಇಲ್ಲಿ ಜಸ್ಟ್ ಏನು ಮಾಡ್ತಿದ್ದಾರೆ ಅಂದರೆ, ಒಂದು ನಿಮಿಷ, ಓಕೆ, ಇಲ್ಲಿ ಬೆರಣಿಗಳನ್ನ ತಗೊಂಬಂದು ಇಲ್ಲಿ ಇವರು ಮಾಡ್ತಿದ್ದಾರೆ. ಇಲ್ಲಿ ಹೀಟ್ಗೆ ಅವು ಆಟೋಮೆಟಿಕ್ಕಾಗಿ ಒಣಗಿಬಿಡ್ತವೆ. ಇಲ್ಲಿ ಹುಡುಗರು ಕ್ರಿಕೆಟ್ ಆಡ್ತಾ ಇದ್ದಾರೆ. ನನಗೊಂದು 2 ಬಾಲ್ ಕೊಟ್ಟರು ಆಡೋದಕ್ಕೆ. ತುಂಬ ದಿನ ಆಯಿತು ಕ್ರಿಕೆಟ್ ಆಡಿ. ವಾ, ಓಹ್ ಥ್ಯಾಂಕ್ ಯು. ನಾನು ಆಗಲೇ ಹಿಂದ್ಗಡೆಯಿಂದ ತೋರಿಸ್ತೀನಲ್ಲ, ಇದೇ ಮನೆಗಳೇ ಬರ್ತಾರಂತೆ. ಬಂದು ಏನಾದರೂ ಈಗ ಈ ಥರ ಬೆರಣೆಗಳನ್ನ ತಗೊಂಡು ಹೋಗ್ತಾರಂತೆ. ಮತ್ತು ಅಲ್ಲಿ ಮುಂದೆ ಇರೋ ಮನೆಗಳಲ್ಲಿ ಹಸು ಕಟ್ಟಾಕ್ತಾರೆ. ಇನ್ನು ಇದರಲ್ಲಿ ಯಾರೂ ಇರೋದಿಲ್ಲ. ಹೊರಗಡೆ ಹೋದರೆ ಸೇಮ್ ನಾನು ಆಲ್ರೆಡಿ ಬಂದಿದ್ನಲ್ಲ ಇದೇ ಜಾಗನೇ ನೋಡಿ. ಗೋಡೆ ಎಲ್ಲ ಬಿದ್ದೋಗಿ ಇಲ್ಲೆಲ್ಲ ಕಂಬಿ ಗಿಂಬಿ ಎಲ್ಲ ಟಾಪೆಲ್ಲ ಬಿದ್ದೋಗೈತೆ. ಸೊ ಇನ್ನು ಹಿಂಗೆ ಬಂದರೆ ಲೆಫ್ಟ್ಗೆ ಹೋದರೆ ತುಂಬ ಮನೆಗಳಿದ್ದಾವೆ. ನೋಡ್ತಿರಲ್ಲ, ಲೈನ ಮನೆ ಇದ್ದಾವೆ, ಬಟ್ ಯಾರೂ ವಾಸಿಸ್ತಾ ಇಲ್ಲ ಇದರಲ್ಲಿ. ಇಲ್ಲಿ ಹುಡುಗರು ಆಟ ಆಡ್ತಾ ಇದ್ರಲ್ಲ, ಇವ್ರಿಗೆ ಮೊದಲು ಫೀಲ್ಡ್ ಇತ್ತಂತೆ ಈ ಜಾಗದಲ್ಲಿ. ಉಧರ್ ಏನಾ आपका फील्ड पहला अभी तो नहीं है? हाँ हाँ, दूसरा था जो कट गया, पीछे तीसरा है। हाँ हाँ हाँ, और उसके भी आगे चौथा फील्ड। कितना फील्ड है टोटल आपका? 4, जिसमें एक कट गया थी। ಓಕೆ ಓಕೆ, ಟೋಟಲ್ ಆಗಿ 4 ಫೀಲ್ಡ್ ಇದೆ ಅಂತೆ. ಅದರಲ್ಲಿ ಇಲ್ಲೊಂದು ಇತ್ತಂತೆ, ಅದು ಹೇಳಿದ್ನೆಲ್ಲ ಭೂಕಂಪ ಥರ ಆಗೋಗ್ಬಿಟ್ಟು ಎಲ್ಲ ಹೊರಟೋಗ್ಬಿಟ್ಟೈತೆ. ಬಟ್ ಈಗ ಇಲ್ಲಿ ಚಿಕ್ಕದಾಗಿ ಕ್ರಿಕೆಟ್ ಆಡ್ಕೊತಾ ಇದ್ದಾರೆ. ಓಕೆ, ಚೆನ್ನಾಗಿತ್ತು ಆ ಹುಡುಗರ ಜೊತೆ ಕ್ರಿಕೆಟ್ ಆಡಿ. ವಾಹ್, ಸೂಪರಾಗಿತ್ತು. ಬಟ್ ಈಗ ಮುಂದೆ ಬಂದರೆ ಇಲ್ಲಿ ನೋಡ್ತಿದ್ರಲ್ಲ, ಕಲ್ಲಿದ್ದೆಲ್ಲ ಪ್ಯಾಕ್ ಮಾಡ್ತಾಯಿದ್ದಾರೆ ಚೀಲದಲ್ಲಿ. ಇದನ್ನ ತಗೊಂಡು ಹೋಗ್ಬಿಟ್ಟು ಇವರು ಸೇಲ್ ಮಾಡ್ತಾರೆ ಅಂತ ಹೇಳಿದ್ನಲ್ಲ, ಇಲ್ಲೇ ಒಂದು ಚೀಲ ಬಂದ್ಬಿಟ್ಟು ಕಿತ್ನಾಗೆ ಬೇಸ್ತೆ ಭಯ್ಯ? 200 रुपया. ये छोटा वाला 120. ಈ ಚೀಲ ಬಂದ್ಬಿಟ್ಟು 120 ರೂಪಾಯಿ. ಇದು ಬಂದ್ಬಿಟ್ಟು 200 ರೂಪಾಯಿಗೆ ಸೇಲ್ ಮಾಡ್ತಾರಂತೆ. सुबह 7 बजे जाते काम के लिए. 7 बजे? हाँ, कितना बज रहा है? 10 मिनट हो रहा है. अच्छा अच्छा. कितने बजे को वापस आ जाते हैं? 2 घंटे में काम हो जाता है क्या? 2 घंटा में काम हो जाता है. ಓಕೆ, ಬೆಳಿಗ್ಗೆ 6 ಗಂಟೆ ಹೋದ್ರೆ ಒಂದು 8 ಗಂಟೆಗೆಲ್ಲ ರಿಟರ್ನ್ ಬಂದುಬಿಡ್ತಾರೆ. 2 ಅವರ್ ಅಷ್ಟೇ ವರ್ಕ್ ಮಾಡೋದು. एक आदमी कितना लेके आता है उधर से? उधर से? हाँ, एक आदमी 5 टोकरी. 5 टोकरी 5 चीला तಗೊಂಬತ್ತಾರಂತೆ. ऐसा वाला बड़ा वाला? नहीं, टोकरी होता है, देखिए वैसा वाला टोकरी. अच्छा अच्छा अच्छा. ಓ ವಾಲಾ? ಓ, ಅದು ಚೀಲ ಅಲ್ಲ, ಅಲ್ಲಿ ನೋಡ್ತಿರಲ್ಲ 30, ಅದರಲ್ಲಿ ಒಂದು 2 तಗೊಂಬತ್ತಾರಂತೆ. आपका मतलब इधर का अब खुद लेके आए तो कुछ परमिशन लेना पड़ता है क्या? ऐसा नहीं, कुछ नहीं देने पड़ता है. ऐसा फ्री ऐसे लेके आ सकते हैं? अच्छा अच्छा. ಜರಿಯ ಕೋಲ್ ಮೈನಿಂಗ್ ಏನೋ ನೋಡ್ಕೊಂಬಂದೆ. ನಾನೀಗ ಇಲ್ಲಿಂದ ಧನ್ಬಾದ್ಗೆ ರಿಟರ್ನ್ ಹೋಗ್ತಾ ಇದ್ದೀನಿ. ಹೆಂಗಾಗೋಗಿದ್ದೀನಿ ಅಂದರೆ ಫುಲ್ಲು ಧೂಳು, ಯಪ್ಪ, ಮೂಗಲೆಲ್ಲ ಧೂಳು, ತಲೆಲೆಲ್ಲ ಧೂಳು ಹೋಗ್ಬಿಟ್ಟೈತೆ. ಸೊ ಫಸ್ಟ್ ಹೋಗಿ ಸ್ನಾನ ಮಾಡಬೇಕು. ಈಗ ಇಲ್ಲಿಂದ ಯಾವುದಾದ್ರು ಆಟೋ ಬಂದರೆ ಆಟೋ ಹತ್ಕೊಂಡು ಹೋಗ್ಬೇಕು. ಜಸ್ಟ್ ಈಗಿನ ಫ್ರೆಶ್ ಆಗಿ ಹೋಟೆಲಿಂದ ಚೆಕ್ಔಟ್ ಮಾಡ್ಕೊಂಡು ನಾನೀಗ ಧನ್ಬಾದ್ ರೈಲ್ವೆ ಸ್ಟೇಷನ್ ಹತ್ರ ಹೋಗ್ತಾ ಇದ್ದೀನಿ. ಇಲ್ಲಿಂದ ಬಂದುಬಿಟ್ಟು ಪಾರಸ್ನಾಥ್ ಅನ್ನೋ ಒಂದು ಜಾಗಕ್ಕೆ ಹೋಗಬೇಕು. ಅದು ಬಂದುಬಿಟ್ಟು 85 ಕಿಲೋಮೀಟ್ರ್ ಐತೆ. ಇಷ್ಟೊತ್ತು ಬರಬೇಕಾದ್ರೆ ಯಾವುದೋ ಬಿಹಾರಲ್ಲಿ ಇದ್ದೀನಿ ಅನಿಸ್ತು. ಯಾಕೆ ಅಂತಂದರೆ ಮೊದಲು ಜಾರ್ಖಂಡು ಬಿಹಾರು 2 ಒಂದೇ ಆಗಿತ್ತು. ನವೆಂಬರ್ 15, 2000 ಇಸ್ವಿಯಲ್ಲಿ ಸೊ ಸಪ್ರೇಟ್ ಆಗೋದು. ಈಗ ಜಾರ್ಖಂಡ್ ನೋಡಿದ್ರೆ ಸೇಮ್ ಬಿಹಾರ್ ನೋಡ್ದಂಗೆ ಇರುತ್ತೆ. ಪ್ಲಾನ್ ಬಂದುಬಿಟ್ಟು ಬಿಸ್ಕೆಟ್ ಆಗೋಯ್ತು. ಇಲ್ಲಿಂದ ಟ್ರೈನು ಜಸ್ಟ್ 12 ಗಂಟೆಗಿತ್ತು, ಆಲ್ರೆಡಿ ಅದು ಹೊರಟೋಗೈತೆ. ಈಗ ನಾನು ಇಲ್ಲಿಂದ ಬಸ್ಸಲ್ಲಿ ಹೋಗಬೇಕು. ಬಸ್ ಬಂದುಬಿಟ್ಟು 100 ರೂಪಾಯಿ ಚಾರ್ಜ್ ಮಾಡ್ತಾರೆ. ಟ್ರೈನಲ್ಲಿ ಆಗಿದ್ರೆ 180 ರೂಪಾಯಿ. ಸೊ ಟ್ರೈನೇ ಜಾಸ್ತಿನಪ್ಪ, ಯಾಕೋ ಗೊತ್ತಿಲ್ಲ. ಇದು ಯಾವುದೋ ಪೂರ್ವ ಎಕ್ಸ್ಪ್ರೆಸ್ ಅಂತ ಅವ್ರು ಹೇಳಿದ್ರು, ನೀನು ಆರಾಮಾಗಿ ಬಸ್ಸಲ್ಲಿ ಹೋಗು. ಇನ್ನು ನೆಕ್ಸ್ಟ್ ಟ್ರೈನ್ ಬಂದುಬಿಟ್ಟು 3 ಗಂಟೆಗೆ ಐತೆ. ಅಲ್ಲಿವರೆಗೂ ವೆಯ್ಟ್ ಮಾಡೋಕ್ಕಾಗಲ್ಲ. ಈಗ ಯಾವುದಾದ್ರೂ ಆಟೋ ಹಿಡ್ಕೊಂಡು ಬಸ್ ಸ್ಟಾಪಿಂದ ಪಾರಸ್ನಾಥ್ಗೆ ಹೋಗಬೇಕು.
ಗೊತ್ತಿಲ್ದಿರೋ ಜಾಗದಲ್ಲಿ ಆಟೋದವ್ರು ಎಷ್ಟು ಆಟ ಆಡಿಸ್ತಾರೆ ಗೊತ್ತಾ. ನಾನು ಇಲ್ಲಿಂದ ಬಸ್ ಸ್ಟಾಪ್ ಹೋದೆ, ಡೈರೆಕ್ಟಾಗಿ ಪಾರಸ್ನಾಥಕ್ಕೆ ಬಸ್ ಸಿಗುತ್ತೆ ಅಂತ ಹೇಳ್ಬಿಟ್ಟು ಅಲ್ಲಿಂದ ಕೇಳಿದ್ರೆ ಡೈರೆಕ್ಟಾಗಿ ಬಸ್ ಇಲ್ಲ, ಟ್ರೈನ್ಗೆ ಹೋಗಬೇಕು ಅಂತ ಹೇಳಿದ್ರು. ಜಸ್ಟ್ ಹೋಗಿ ಕರ್ಕೊಂಡು ಮತ್ತೆ ನಾನು ರಿಟರ್ನ್ ಬಂದೆ, ಅದಕ್ಕೆ ಡಬಲ್ ಚಾರ್ಜ್ ಮಾಡಿದ್ರು. ಮಳೆ ಬೇರೆ ಗೊತ್ತಾಯ್ತು, ನನಗಿನ್ನು ಬೇರೆ ಆಪ್ಷನ್ನೇ ಇಲ್ಲ. ಎಷ್ಟೊತ್ತಾದರೂ ಆಗಲಿ ನಿಧಾನಕ್ಕೆ ಟ್ರೈನ್ಗೆ ಹೋಗ್ತೀನಿ. ಟ್ರೈನ್ ಜರ್ನಿ ಕೂಡ ಚೆನ್ನಾಗಿರುತ್ತೆ, ತುಂಬ ಇಷ್ಟ ನನಗೆ. ಏನೋ ಬೇಗ ಹೋಗ್ತೀನಿ ಅಂತ ಬಸ್ಗೆ ಹೋದರೆ ಅವ್ರು ಆ ರೇಂಜ್ಗೆ ಆಟ ಆಡ್ಕೊಬಿಟ್ರು ನನಗೆ. ಅಂದರೆ ಈಗ ನಾನು ಏನು ಮಾಡೋಕ್ಕಾಗುತ್ತೆ ಹೇಳಿ, ನನಗೆ ಗೊತ್ತಿಲ್ಲ. ಅವ್ರು ಕೇಳಿದೆ, ಬ್ರೋ ಡೈರೆಕ್ಟಾಗಿ ಬಸ್ ಸಿಗುತ್ತಾ ಅಂತ ನಾನು 2-3 ಸರಿ ಕೇಳಿದೆ. ಜರೂರ್ ಮಿಲೆಗ ಅಂತೇಳಿ ಅಲ್ಲಿ ಕರ್ಕೊಂಡೋಗಿ, ಅಣ್ಣ ನಾನು ಇಲ್ಲ ಡೈರೆಕ್ಟಾಗಿ ಬಸ್ ಇಲ್ಲ, ಅಲ್ಲಿಂದ ಯಾವುದೋ ಸ್ಟಾಪ್ಗೆ ಹೋಗಬೇಕು, ಅಲ್ಲಿಂದ ನೀನು ಮತ್ತೆ ಪಾರಸ್ನಾಥ್ಗೆ ಹೋಗಬೇಕು ಅಂತ ಹೇಳಿದ್ರು. ಸರಿನಪ್ಪ ಆಯಿತು ತಂದೆ, ರಿಟರ್ನ್ ಬಾ ಅಂತೇಳಿ ಇಲ್ಲಿ ಕರ್ಕೊಂಬಂದು ಮತ್ತೆ ಇಲ್ಲಿ ಇಳಿಸೋದ್ರ. ಸೊ ಹಿಂಗಾಗುತ್ತೆ ಸಮ್ಟೈಮ್ಸ್, ಏನು ಮಾಡೋಕ್ಕಲ್ಲ. ನಾವು ಹೊರಗಡೆ ಇರೋ ಅಂತ ಹೇಳ್ತಿದ್ದ ತಕ್ಷಣ ಅವ್ರಿಗೆ ಏನು ಅನ್ಸುತ್ತೋ ಗೊತ್ತಿಲ್ಲ, 50 ರೂಪಾಯಿ ಹತ್ರ 100 ರೂಪಾಯಿ ಹೇಳ್ತಾರೆ. ಎಲ್ಲೋ ಹೋಗ್ಬೇಕಾಗಿರೋ ಜಾಗಕ್ಕೆ ಸುತ್ತಾಕೊಂಡು ಕರ್ಕೊಂಡು ಹೋಗ್ತಾರೆ. ಸೊ ಈ ಥರ ತುಂಬ ಜನಗಳಿಗೆ ಆಗ್ತಾ ಇರುತ್ತೆ. ಅದರಲ್ಲಿ ಇವತ್ತು ನನಗೆ ಹಂಗಾಯಿತು. ಓಕೆ, ಫೈನಲಾಗಿ ನಾನು ನನ್ನ ಡೆಸ್ಟಿನೇಷನ್ಗೆ ರೀಚ್ ಆಗಿದ್ದೀನಿ. ಈಗ ನಾನು ಮಧುಬಾನಲ್ಲಿದ್ದೀನಿ. ಪಾರಸ್ನಾಥ್ ರೈಲ್ವೆ ಸ್ಟೇಷನಿಂದ ಇಲ್ಲಿಗೆ ಸುಮಾರು ಒಂದು 20-25 ಕಿಲೋಮೀಟರ್ ಇರ್ಬೋದೇನೋ. ಶೇರಿಂಗ್ ಟ್ಯಾಕ್ಸಿಲಿ ಬಂದೆ. ಈಗ ಬೆಳಿಗ್ಗೆ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಒಂದು ಬ್ಯೂಟಿಫುಲ್ ಟ್ರೆಕ್ಕು. ಅದನ್ನು ಸುಮಾರು 9 ಕಿಲೋಮೀಟ್ರ್ ಟ್ರೆಕ್ ಐತೆ ಅಂತ ಹೇಳ್ತಾರೆ. ಅದು ಏನು ಅಂತ ಪ್ಲಾನ್ ಅಂತೂ ಗೊತ್ತಿಲ್ಲ, ಯಾರೋ ಲೋಕಲವ್ರು ಸಜೆಸ್ಟ್ ಮಾಡಿದ್ರು ಈ ಪ್ಲೇಸ್ಗೆ ಹೋಗು ಅಂತ. ಈಗ ಬಂದಿದ್ದೀನಿ. ಆ ಟೆಂಪಲ್ ಹೆಸರು ಬಂದುಬಿಟ್ಟು ಪಾರಸ್ನಾಥ್ ಟೆಂಪಲ್ ಅಂತ ಏನೋ ಹೇಳ್ತಾರೆ. ಸೊ ಬೆಳಗ್ಗೆ 4 ಗಂಟೆಗೆ ಟ್ರೆಕ್ ಸ್ಟಾರ್ಟ್ ಮಾಡಬೇಕು. ಸೊ ಈಗ ಪಟ ಅಂತ ಸ್ವಲ್ಪ ಎಡಿಟಿಂಗ್ ಎಲ್ಲ ವರ್ಕ್ ಐತೆ, ಅದು ಮುಗಿಸ್ಬಿಟ್ಟು ಸೊ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತೀನಿ. ಈ ವಿಡಿಯೋ ಹೆಂಗೆ ಅನ್ನಿಸ್ತು ಅಂತ ಹೇಳ್ಬಿಟ್ಟು ಮಿಸ್ ಮಾಡಿದೆ ಒಂದು ಲೈಕ್, ಶೇರ್, ಸಬ್ಸ್ಕ್ರೈಬ್. ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ. ಮತ್ತು ನೆಕ್ಸ್ಟ್ ಒಳ್ಳೆ ವೀಡಿಯೋಸ್ ನಿಮಗೆ ಏನಾದರೂ ಬೇಕು ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ. ಎಲ್ಲರಿಗೂ ಟಾಟಾ, ಟೇಕ್ ಕೇರ್, ಬಾಯ್, ಗುಡ್ ನೈಟ್.